ಪಾಕಿಸ್ತಾನ ಅಫ್ಘಾನಿಸ್ತಾನ ನಡುವಿನ ಗಡಿ ಉದ್ವಿಗ್ನತೆ ತೀವ್ರಗೊಂಡಿರುವ ಬೆನ್ನಲ್ಲೇ ಚೀನಾ ಆಳವಾದ ಚಿಂತನೆಯನ್ನು ವ್ಯಕ್ತಪಡಿಸಿದೆ. ಪಾಕಿಸ್ತಾನವು ಅಫ್ಘಾನಿಸ್ತಾನದ ಪ್ರಮುಖ ನಗರಗಳ ಭಾಗವನ್ನ ಗುರಿಯಾಗಿಸಿಕೊಂಡು ರಾತ್ರೋರಾತ್ರಿ ವಾಯುದಾಳಿಯನ್ನು ನಡೆಸಿದ ನಂತರ ಪರಿಸ್ಥಿತಿ ಮತ್ತಷ್ಟು ಗಂಭೀರಗೊಂಡಿದೆ. ಇದಕ್ಕೆ ಪ್ರತಿಯಾಗಿ ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ಸೈನಿಕರನ್ನ ಕೊಂದು ಹಾಕಿ ಪ್ರತಿದಾಳಿ ನಡೆಸಿರುವುದು ಪ್ರಾದೇಶಿಕ ಭದ್ರತೆಯನ್ನು ಅಸ್ಥಿರಗೊಳಿಸಿದೆ. ಅಫ್ಘಾನಿಸ್ತಾನದ ಮೇಲೆ ನಡೆದ ದಾಳಿಗಳ ಬಳಿಕ ತಾಲಿಬಾನ್ ಸರ್ಕಾರ ತಕ್ಷಣ ಪ್ರತಿಕ್ರಿಯಿಸಿ ಗಡಿ ಭಾಗಗಳಲ್ಲಿ ಪಾಕಿಸ್ತಾನದ ಕೆಲ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಕೆಲವೊಂದು ಟೆಂಟ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿತು. ಕಳೆದ ಹಲವು ತಿಂಗಳುಗಳಿಂದ ಗಡಿ ಭಾಗದಲ್ಲಿ ಉದ್ವಿಗ್ನತೆ ಇತ್ತು. ಪಾಕಿಸ್ತಾನವು ಅಫ್ಘಾನಿಸ್ತಾನ ತನ್ನ ಭೂಮಿಯಲ್ಲಿ ಪಾಕಿಸ್ತಾನ ವಿರೋಧಿ ಭಯೋತ್ಪಾದಕ ಸಂಘಟನೆಗಳಿಗೆ ಆಶ್ರಯ ನೀಡುತ್ತಿದೆ ಎಂದು ಆರೋಪಿಸಿತ್ತು. ಆದ್ರೆ ಕಾಬೂಲ್ ಸರ್ಕಾರ ಈ ಆರೋಪವನ್ನ ನಿರಂತರವಾಗಿ ತಳ್ಳಿ ಹಾಕ್ತಿತ್ತು. ಈ ಹೊಸ ಘರ್ಷಣೆ ಎರಡೂ ದೇಶಗಳ ನಡುವೆ ಈಗಾಗಲೇ ಇದ್ದ ಅಸಮಾಧಾನವನ್ನ ಮತ್ತಷ್ಟು ಉಲ್ಬಣಗೊಳಿಸಿದೆ, ಮತ್ತಷ್ಟು ಹೆಚ್ಚಿಸಿದೆ. ಗಡಿ ಭಾಗದಲ್ಲಿ ಭಾರಿ ಗುಂಡಿನ ಚಕಮಕಿ ಮತ್ತು ಸೈನಿಕ ಚಲನೆಗಳು ನಡೆದಿರುವುದಾಗಿ ವರದಿಗಳು ಸೂಚಿಸುತ್ತದೆ. ಎರಡೂ ಕಡೆಯೂ ಭಾರಿ ನಷ್ಟ ಉಂಟಾಗಿದೆ ಎಂದು ಕೆಲ ವರದಿಗಳು ಹೇಳಿಕೊಂಡಿವೆ. ಪಾಕಿಸ್ತಾನದ ರಕ್ಷಣಾ ಸಚಿವರು ಈ ಸ್ಥಿತಿಯನ್ನ ತೆರೆದ ಯುದ್ಧ ಎಂದು ವರ್ಣಿಸಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತೆ. ಈ ಬೆಳವಣಿಗೆಯ ನಡುವೆ ಚೀನಾದ ವಿದೇಶಾಂಗ ಸಚಿವಾಲಯ ತನ್ನ ಕಳವಳವನ್ನ ಅಧಿಕೃತ ಪ್ರಕಟಣೆಯ ಮೂಲಕ ವ್ಯಕ್ತಪಡಿಸಿದೆ. ಪ್ರಾದೇಶಿಕ ಭದ್ರತೆ ಹದಗೆಡುವುದರಿಂದ ಚೀನಾದ ಹೂಡಿಕೆಗಳು ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಹಾನಿಯಾಗಬಹುದು ಎಂಬ ಆತಂಕವನ್ನ ಬಿಚ್ಚಿಟ್ಟಿದೆ. ವಿಶೇಷವಾಗಿ ಪಾಕಿಸ್ತಾನದಲ್ಲಿ ಚೀನಾ ಕೈಗೊಂಡಿರುವ ಮಹತ್ವದ ಯೋಜನೆಗಳು ಮತ್ತು ಆರ್ಥಿಕ ಹೂಡಿಕೆಗಳ ಭದ್ರತೆ ಬಗ್ಗೆ ಚೀನಾ ಈಗ ಚಿಂತೆಯನ್ನ ಮಾಡ್ತಿದೆ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಸಿಪಿಇಸಿ ಯೋಜನೆ ಸೇರಿದಂತೆ ಹಲವಾರು ಮೂಲಸೌಕರ್ಯ ಯೋಜನೆಗಳು ಈ ಪ್ರದೇಶದಲ್ಲಿ ನಡೆಯುತ್ತಿವೆ. ಇವು ಚೀನಾದ ಬೆಲ್ಟ್ ಅಂಡ್ ರೋಡ್ ಮುಂದಾಳತ್ವದ ಪ್ರಮುಖ ಭಾಗವಾಗಿದೆ. ಗಡಿ ಘರ್ಷಣೆಗಳು ತೀವ್ರಗೊಂಡ್ರೆ ಈ ಯೋಜನೆಗಳ ಸುರಕ್ಷತೆ ಮತ್ತು ಪ್ರಗತಿ ಪ್ರಶ್ನಾರ್ಥಕವಾಗುವ ಸಾಧ್ಯತೆ ಇದೆ. ಹೀಗಾಗಿ ಪರಿಸ್ಥಿತಿಯನ್ನು ಶಾಂತಯುತವಾಗಿ ಪರಿಹರಿಸಬೇಕೆಂದು ಚೀನಾ ಎರಡೂ ದೇಶಗಳಿಗೆ ಮನವಿ ಮಾಡಿದೆ. ಪ್ರಾದೇಶಿಕ ರಾಜಕೀಯ ವಿಶ್ಲೇಷಕರ ಪ್ರಕಾರ ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡುವಿನ ಈ ಘರ್ಷಣೆ ದೀರ್ಘಕಾಲದ ಭದ್ರತಾ ಸವಾಲುಗಳಾಗಿ ಪರಿಗಣಿಸಬಹುದು. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತಕ್ಕೆ ಬಂದ ಬಳಿಕ ಗಡಿ ನಿರ್ವಹಣೆ, ಉಗ್ರ ಚಟುವಟಿಕೆಗಳ ಆರೋಪಗಳು ಮತ್ತು ಪರಸ್ಪರ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಪಾಕಿಸ್ತಾನವು ತನ್ನ ಭದ್ರತೆಯನ್ನು ಉಲ್ಲೇಖಿಸಿ ಗಡಿಯಲ್ಲಿ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತದೆ ಎಂದು ಹೇಳ್ತಿದೆ. ಅದೇ ವೇಳೆ ತಾಲಿಬಾನ್ ತನ್ನ ಪ್ರಭುತ್ವ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳಲು ಪ್ರತಿದಾಳಿ ನಡೆಸುತ್ತಿದೆ. ಈ ಬೆಳವಣಿಗೆಗಳು ದಕ್ಷಿಣ ಏಷ್ಯಾ ಮತ್ತು ಮಧ್ಯ ಏಷ್ಯಾ ಪ್ರದೇಶಗಳಲ್ಲಿ ಸ್ಥಿರತೆಗೆ ದೊಡ್ಡ ಸವಾಲು ಎಸಗಿದೆ. ಪ್ರಾದೇಶಿಕ ಭದ್ರತೆ ಅಸ್ಥಿರವಾದರೆ ವ್ಯಾಪಾರ, ಹೂಡಿಕೆ ಮತ್ತು ರಾಜತಾಂತ್ರಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿಶೇಷವಾಗಿ ಚೀನಾದ ಹೂಡಿಕೆಗಳ ಭದ್ರತೆ ಪ್ರಶ್ನೆಯಾಗಿರೋದ್ರಿಂದ ಇದೀಗ ಹೆಚ್ಚಿನ ಎಚ್ಚರಿಕೆಯನ್ನ ಚೀನಾ ತೆಗೆದುಕೊಂಡಿದೆ. ಒಟ್ನಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ನಡುವಿನ ಘರ್ಷಣೆ ಸೈನಿಕ ಮುಖಾಮುಖಿಯಾಗುವ ಲಕ್ಷಣಗಳು ತೋರಿಸುತ್ತಿದ್ದು ಪ್ರಾದೇಶಿಕ ಶಾಂತಿಗೆ ಧಕ್ಕೆ ತರುತ್ತಿದೆ. ಚೀನಾ ವ್ಯಕ್ತಪಡಿಸಿದ ಆಳವಾದ ಚಿಂತೆಯ ಹಿಂದೆ ಆರ್ಥಿಕ ಹಾಗೂ ಭದ್ರತಾ ಹಿತಾಸಕ್ತಿಗಳಿವೆ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಮುಂದಿನ ದಿನಗಳಲ್ಲಿ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಉದ್ವಿಗ್ನತೆ ತಗ್ಗಿಸಲು ಪ್ರಯತ್ನಗಳು ನಡೆಯುತ್ತವೆಯೋ ಅಥವಾ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗ್ತದೆಯೋ ಎಂಬುದರ ಮೇಲೆ ಜಾಗತಿಕ ಗಮನ ಕೇಂದ್ರೀಕೃತವಾಗಿದೆ. ನಿಮ್ಮ ಪ್ರಕಾರ ಮುಂದೇನಾಗಬಹುದು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.